ಕರ್ನಾಟಕದ ತಾಯ್ನೆಲದ ವ್ಯಾಮೋಹ ಒಂದು ಹೌದು, ಪ್ರೀತಿ ಒಂದು ಹೌದು. ಆದರೆ ಹೋದ ಎಷ್ಟು ಜನ ಇಂಡಿಯಾಗೆ ವಾಪಸ್ ಬರ್ತಾರೆ ಪರ್ಸೆಂಟೇಜ್ ವೈಸ್ ಹೇಳೋದಾದರೆ? ನೋಡಿ, ಎಲ್ಲರೂ ವಾಪಸ್ ಬರಲೇಬೇಕು. ಗಲ್ಫ್ಗೆ ಹೋದವ್ರದ್ದು, ಯಾಕೆಂದರೆ ಅಲ್ಲಿ ಸಿಟಿಜನ್ಶಿಪ್ ಕೊಡಲ್ಲ ನಿಮಗೆ. ಕೊಡಲ್ವಾ? ಅಲ್ಲಿ ಹುಟ್ಟಿದ್ರು ಕೂಡ ನನ್ನ ಮಕ್ಕಳು ಅಲ್ಲೇ ಹುಟ್ಟಿ ಬೆಳೆದಿದ್ದಾರೆ, ಬಟ್ ಅವ್ರಿಗೇನು ಸಿಟಿಜನ್ಶಿಪ್ ಅಂತ ಇಲ್ಲ. ಓಕೆ. ಯಾಕೆಂದರೆ ಅದು ಮೊನಾರ್ಕಿ ಇರೋದ್ರಿಂದ ಅಲ್ಲಿನ ರಾಜ ಅವ್ರ ಮಗ ಮುಂದೆ ರಾಜ ಆಗ್ತಾನೆ. ಸೊ ಆ ರೀತಿ ಒಂದು ಸಿಸ್ಟಮ್ ಇದೆ. ಅವರು ಬೇರೆಯವರಿಗೆ ಸಿಟಿಜನ್ಶಿಪ್ ಕೊಡಲ್ಲ. ಸೊ ಹಾಗಾಗಿ ನಾವು ಎಷ್ಟು ವರ್ಷ ಅಲ್ಲಿದ್ದರೂ ಕೂಡ ನಾವು ವಾಪಸ್ ಇಲ್ಲಿಗೆ ಬರಲೇಬೇಕು. ಬಟ್ ಬರಲೇಬೇಕು ಅನ್ನೋ ಅಗತ್ಯ ಏನಿಲ್ಲ. ಯಾಕೆಂದರೆ ಅಲ್ಲಿ ಈಗ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿದರೆ, 2 ಮಿಲಿಯನ್ ಇನ್ವೆಸ್ಟ್ ಮಾಡಿದರೆ ನಿಮಗೆ ಗೋಲ್ಡನ್ ವೀಸಾ ಅಂತ ಕೊಟ್ಬಿಡ್ತಾರೆ. 10 ವರ್ಷ. 10 ವರ್ಷ ನೀವು ವಾಕ್ ಇನ್ ಆ್ಯಂಡ್ ವಾಕೌಟ್, ನೀವು ಹೋಗಿ ಯಾವಾಗ ಬೇಕಾದ್ರೂ ಬರ್ಬೋದು. ಪ್ರಾಪರ್ಟಿ ಅದೇ ಇದ್ದರೆ ರಿನ್ಯೂ ಮಾಡ್ತಾನೂ ಹೋಗ್ಬೋದು. ಸೊ ನೀವು ಬರಲೇಬೇಕು ಅನ್ನೋ ಅಗತ್ಯ ಇಲ್ಲ. ಬಟ್ ಅಲ್ಲೇ ನಿಮಗೆ ಸಿಟಿಜನ್ಶಿಪ್ ಸಿಗೋದಿಲ್ಲ ಬೇರೆ US UKದಲ್ಲಿ ಸಿಕ್ಕಂಗೆ. ಅಲ್ಲೇನಾಗುತ್ತೆ, ಅದು ಸಿಕ್ಕ ತಕ್ಷಣ ಜನ ಅಲ್ಲೇ ಇರ್ತಾರೆ, ವಾಪಸ್ ಬರೋ ಯೋಚನೆ ಮಾಡಲ್ಲ. ಬಟ್ ದುಬೈನಲ್ಲಿರೋರಾಗಲಿ ಗಲ್ಫ್ನಲ್ಲಿರೋರಾಗಲಿ ಖಂಡಿತ ಅವ್ರು ವಾಪಸ್ ಬಂದೇ ಬರಬೇಕು, ಬರ್ತಾರೆ. ಸೊ ಹಂಗಾಗಿ ಇಂಡಿಯಾದ ಜೊತೆ ಬಾಂಧವ್ಯ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಂಡಿಯಾದಲ್ಲೂ ಆಸ್ತಿಗಳನ್ನ ಮಾಡ್ತಾರೆ, ಅಲ್ಲೂ ಕೂಡ ಮಾಡ್ತಾರೆ. ಸೊ ಓಡಾಡ್ಕೊಂಡಿರೋವಂಥ ಜನ ನಮ್ಮ ಗಲ್ಫಿನ ಕನ್ನಡಿಗರು. ಓಕೆ. ಅಂತಿಮವಾಗಿ ಕರ್ನಾಟಕದ ಕನ್ನಡಿಗರಿಗೆ ಏನು ಹೇಳ್ತೀರಾ ದುಬೈನಿಂದ? ಕರ್ನಾಟಕದ ಕನ್ನಡಿಗರು ಕನ್ನಡನ ಬೆಳೆಸಬೇಕು, ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು. ನಾನು 25 ವರ್ಷದಿಂದ ಬಂದಾಗ ಇದ್ದ ಕನ್ನಡ ಇವಾಗ ಎಲ್ಲೂ ಕೇಳಿಸ್ತಾ ಇಲ್ಲ. ಎಲ್ಲ ಕಡೆ ಹಿಂದಿ ಕೇಳಿಸ್ತಾ ಇದೆ. ಹೋಟ್ಲಾಗಲಿ, ರೆಸ್ಟೋರೆಂಟ್ಸ್ಗಳಾಗಲಿ, ಲಾಡ್ಜ್ಗಳಾಗಲಿ, ಕ್ಯಾಬ್ಗಳಾಗಲಿ. ಬಟ್ ಬೇರೆಯವ್ರು ಬರೋದು ತಪ್ಪಲ್ಲ, ಬಟ್ ನಮ್ಮವರು ನಮ್ಮತನ ಉಳಿಸ್ಕೋಬೇಕು. ಕನ್ನಡ ಭಾಷೆ ಚಿತ್ರಗಳಾಗಲಿ, ಚಲನಚಿತ್ರಗಳಾಗಲಿ, ನಾಟಕ, ಸಂಗೀತ ಕಾರ್ಯಕ್ರಮ ಇಂಥವಕ್ಕೆಲ್ಲ ಹೆಚ್ಚು ಹೊತ್ತು ಕೊಟ್ಟಾಗ ಅದು ಬೆಳೀತಾ ಹೋಗುತ್ತೆ. ಅದನ್ನು ಮಾಡ್ತಾ ಇದ್ದಾರೆ ಆಗಲೇ. ಅದು ಇನ್ನೂ ಹೆಚ್ಚಾಗಲಿ. ಮತ್ತು ನಿಮ್ಮ ಸಹಕಾರ ಅನಿವಾಸಿ ಕನ್ನಡಿಗರಿಗೂ ಇರಲಿ, ನಮ್ಮ ಸಹಕಾರ ನಿಮಗೂ ಇರುತ್ತೆ. ನಮ್ಮನ್ನು ಉಪಯೋಗಿಸ್ಕೊಳ್ಳಿ. ಒಂದು ಇಂಟರ್ನ್ಯಾಷನಲ್ ಸ್ಟೇಜ್ ಬೇಕು ಅಂದಾಗ ನಾವು ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಸ್ವಾಗತ ಮಾಡ್ತೀನಿ. ಇಲ್ಲಿ ಯಾವುದೋ ಒಂದು ಟ್ಯಾಲೆಂಟ್ ಇದೆ, ಅವ್ರನ್ನ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಅಲ್ಲಿಗೂ ಬರ್ಬೋದು, ನಮ್ಮ ರಾಜ್ಯೋತ್ಸವಗಳಲ್ಲಿ ಭಾಗವಹಿಸ್ಬೋದು. ಮತ್ತು ಇನ್ನೊಂದು ಜಾಗತಿಕ ವ್ಯಾಪಾರ ವೇದಿಕೆ ಅನ್ನೋದನ್ನು ಅನಾವರಣ ಮಾಡಿದ್ವಿ ಈ ವರ್ಷ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ, ಸಪೋರ್ಟ್ ಬಂದಿದೆ. ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಇಂದ ಸಪೋರ್ಟ್ ಮಾಡಿದ್ದಾರೆ, KSIC ಇಂದ ಸಪೋರ್ಟ್ ಮಾಡಿದ್ದಾರೆ. ಮೈಸೂರು ಸಿಲ್ಕ್ ಸ್ಯಾರಿಗಳು ಅಲ್ಲಿಗೆ ತಂದು ಪ್ರಮೋಟ್ ಮಾಡಿದರು. ಅರ್ಧ ಗಂಟೆಯಲ್ಲಿ ಒಂದು ಉಳಿಲಿಲ್ಲ. ಸೊ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ನನಗೆ ಗೊತ್ತೂ ಇರಲಿಲ್ಲ. ನೀವು ಬೆಂಗಳೂರಲ್ಲಿ ನೋಡ್ಬೇಕು, ಕರ್ನಾಟಕದಲ್ಲಿ ನೋಡ್ಬೇಕಾದ್ರೆ ಡಿಮ್ಯಾಂಡ್. ಬೆಳಗ್ಗೆ 6 ಗಂಟೆಯಿಂದ ಕ್ಯೂ ನಿಂತಿರ್ತಾರೆ. ಆಶ್ಚರ್ಯ. ಸೊ ಅವ್ರು ಬಂದಿದ್ದರು. ಈ ರೀತಿ ಜಾಗತಿಕ ವ್ಯಾಪಾರ ವೇದಿಕೆ ಮಾಡಿ ಇಲ್ಲಿರೋ ಬಿಸ್ನೆಸ್ ಏನಿದ್ದಾವೆ, ಕನ್ನಡದ ಉದ್ದಿಮೆಗಳು ಅಥವಾ ಸರಕು ಸೇವೆ ನೀಡುವಂಥವರಿಗೆ ಅಲ್ಲಿ ಒಂದು ವೇದಿಕೆ ಕೊಡುವಂಥ ಕೆಲಸ ಕರ್ನಾಟಕ ಸಂಘ ದುಬೈ ಕಡೆಯಿಂದ ಮಾಡ್ತಾಯಿದ್ದೀವಿ. ಖಂಡಿತ ಬರ್ಬೋದು. ಪ್ರತಿ ರಾಜ್ಯೋತ್ಸವದಲ್ಲಿ ಈ ವೇದಿಕೆ ಇರುತ್ತೆ. ಅದಕ್ಕಿಂತ ಮುಂಚೆನೂ ಕೂಡ ಕೆಲವಾರು ಪ್ರಾಜೆಕ್ಟ್ ತೊಗೊಂಡು ಬಂದವರಿಗೆ ಕನೆಕ್ಟ್ ಮಾಡೋದಾಗಲಿ, ಈ ಥರದ್ದು ಕರ್ನಾಟಕ ಸಂಘದಿಂದ ಡೆಫಿನೆಟ್ಲಿ ಸಪೋರ್ಟ್ ನಾವು ಮಾಡ್ತಾಯಿದ್ದೀವಿ. ಜಾಗತಿಕ ವೇದಿಕೆಗೆ ಕರ್ನಾಟಕದ ವ್ಯಾಪಾರ ಹೌದು. ಜಾಗತಿಕವಾಗಿ ನಮ್ಮ ಕನ್ನಡ ಸಂಘದ ಬಗ್ಗೆ, ಕನ್ನಡ ಪಾಠಶಾಲೆ ಬಗ್ಗೆ ನಿಮ್ಮ ಕನಸೇನು? ಶಶಿಧರ್ ನಾಗರಾಜಪ್ಪ ಅವ್ರ ಕನಸೇನು? ಕರ್ನಾಟಕ ಸಂಘ ದುಬೈ ಬಗ್ಗೆ ನನ್ನ ಕನಸು ಅಂತಂದರೆ ಅದು ಚಿರಕಾಲ ಉಳಿಬೇಕು. ಇದೇ ರೀತಿ ಕನ್ನಡಿಗರನ್ನ ಸೇವೆ ಮಾಡ್ತಾ ಇರಬೇಕು. ಅದಕ್ಕೆ ಒಂದು ಸರ್ಕಾರ ಮಾನ್ಯತೆ ಕೊಟ್ಟು ಅದಕ್ಕೇನಾದರೂ ಒಂದು ಗೌರವ ಅನ್ನೋದು ಸಿಗಬೇಕು. ಗೌರವ ಕೊಟ್ಟಿದ್ದಾರೆ ಸರ್ಕಾರದಿಂದ. ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ 2005ರಲ್ಲಿ. ಸೊ ಇದೇ ರೀತಿ ಮುಂದುವರಿಲಿ. ಇದಾದಮೇಲೆ ಬರುವಂಥ ಅಧ್ಯಕ್ಷರಿಗೂ ಕೂಡ ನನಗಿಂತ ಹೆಚ್ಚಿನ ಒಂದು ಸಾಮರ್ಥ್ಯ ಇಟ್ಕೊಂಡು ಸೇವೆ ಮಾಡಲಿ ಅಂತ ಆಸೆ ಪಡ್ತೀನಿ. ಕರ್ನಾಟಕ ಪಾಠಶಾಲೆ ಅಂತ ಹೇಳಿದ್ರಾಗ ಅದರಲ್ಲಿ ಭಾಳಷ್ಟು ಜನ ವಾಲಂಟಿಯರ್ಸ್ ಇದ್ದಾರೆ. 80 ಜನ, ಟೀಚರ್ಸ್ 19 ಜನ ಇದ್ದಾರೆ. ಅವ್ರ ಹೆಸರು ತಗೊಳ್ಳೋಕ್ಕಾಗಲ್ಲ. ಬಟ್ ಉಪಾಧ್ಯಕ್ಷ BR ಸಿದ್ಲಿಂಗೇಶ್ ಇದ್ದಾರೆ. ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಸುನಿಲ್ ಗವಾಸ್ಕರ್, ನಾಗರಾಜ್ ರಾವ್ ಇದ್ದಾರೆ, ಶಿವಶರಣಪ್ಪ ಮೇಟಿ, ಶಶಿಧರ್ ಮುಂಡ್ರಗಿ, ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ಕನ್ನಡ ಪಾಠಶಾಲೆಯನ್ನು ಮುಂದಕ್ಕೆ ತೊಗೊಂಡು ಹೋದೇ ಹೋಗ್ತಾರೆ. ಸೊ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಸೊ ನಾನಾದ ನಂತರ ಯಾರು ಮಾಡ್ತಾರೆ ಅನ್ನೋದಿಲ್ಲ. ಬಟ್ ಅದಕ್ಕೆ ಒಂದು ಕಂಟಿನ್ಯೂಟಿ ಅನ್ನೋದು ಬೇಕಲ್ಲ. ಅದಕ್ಕೋಸ್ಕರವಾಗಿ ಒಂದು ಸಂವಿಧಾನದ ಥರ ಮಾಡಿಟ್ಟಿದ್ದೀವಿ. ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಒಂದು ಸರ್ಕಾರದ ಒಂದು ಪವರ್ ಅಂತ ಸಿಕ್ಕರೆ, ಆಥರೈಸೇಷನ್ನು, ರೆಕಗ್ನಿಷನ್ ಸಿಕ್ಕರೆ ಅದು ಇನ್ನೂ ಚಿರಕಾಲ ಉಳಿಯುತ್ತೆ. ನನಗನ್ಸೋದೇನೋ ಕನ್ನಡ ಕಲಿಯಂಗೆ ಆಗಬೇಕು ದುಬೈನಲ್ಲಿ. ದುಬೈ ಶಾಲೆಗಳಲ್ಲಿ ಕನ್ನಡ ಬರಬೇಕು. ಸೊ ಅದು ನನ್ನ ಕನಸು. ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಕನ್ನಡ ಕಲಿತ ಮಕ್ಕಳಿಗೆ ಇಲ್ಲಿ ಯಾವುದೇ ಪ್ರೊಫೆಷನಲ್ ಎಜುಕೇಷನ್ಗೆ ತೊಂದರೆ ಆಗಬಾರ್ದು.
ಕನ್ನಡ ಕಲ್ತಿದ್ದಾನೆ ಅನ್ನೋ ಸರ್ಟಿಫಿಕೇಟ್ ಇದ್ದ ತಕ್ಷಣ ಇಲ್ಲಿ ಎಜುಕೇಷನ್ ಕೊಡಬೇಕು ಅನ್ನೋದೇನು ರಿಕ್ವೆಸ್ಟ್ ಮಾಡಿದ್ದೀವಿ ಅದೊಂದು ಮಾಡಿಕೊಟ್ರೆ ಸಾಕು ನಮ್ಮ ಕರ್ನಾಟಕ ಸರ್ಕಾರ. ವಂಡರ್ಫುಲ್. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ಸುಮ್ಮನೆ ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕನ್ನಡಿಗರಿಗೆ ಸಿನಿಮಾಗಳು, ನಾಟಕಗಳು ಅಥವಾ ಸಂಗೀತ ಸಂಜೆಗಳು ಸಿಗ್ತಾ ಇರುತ್ತವಾ ಕನ್ನಡದ್ದು? ಖಂಡಿತ ಭಾಳಷ್ಟು ಆ್ಯಕ್ಟಿವಿಟಿಗಳಿದೆ. ಅದರಲ್ಲಿ ಹೇಳಬೇಕು ಅಂತಂದರೆ OMG ಅಂತ, ಓವರ್ಸೀಸ್ ಮೂವೀಸ್ ಗಲ್ಫ್ ಅಂತ, ನಾವೊಂದು 4 ಜನ ಪಾರ್ಟ್ನರ್ ಸೇರಿ ಅದನ್ನ ಸಂಸ್ಥೆನ ಮಾಡಿದ್ವಿ. ನಾನು ಮತ್ತು ಮಲ್ಲಿಕಾರ್ಜುನ ಗೌಡರು, ಆಮೇಲೆ ಈಶ್ವರಿದಾಸ್ ಶೆಟ್ಟಿ, ಸೆಂಥಿಲ್ ಅಂಥೇಳಿ ಸೇರಿ ಮಾಡಿದ್ವಿ. ಅದರ ಉದ್ದೇಶ ಇದೇನೆ, ಕನ್ನಡದ ಚಿತ್ರಗಳನ್ನ ತಂದಾಗ ನಮ್ಮ ಶಿವಧ್ವಜ್ ಅವರು ಒಂದು ಸಿನಿಮಾ ಮಾಡಿದರು, ಈ ಮಣ್ಣು ಅಂತ. ಅದನ್ನು ರಿಲೀಸ್ ಮಾಡೋದಕ್ಕೆ ಯಾರೂ ತಯಾರಿರಲಿಲ್ಲ. ಅರೆ, ನಮ್ಮ ಕನ್ನಡದ ಒಂದು ಚಿತ್ರ ರಿಲೀಸ್ ಯಾಕೆ ಮಾಡೋಕ್ಕಾಗಲ್ಲ ಇವರು? ಇಲ್ಲ ಕಮರ್ಷಿಯಲಿ ಆಗಲ್ಲ, ಅದು ಮಾಡ್ರಿ, ತೊಂದರೆ ಇಲ್ಲ, ನಾವು ದುಡ್ಡು ಕೊಡ್ತೀವಿ, ಇಲ್ಲ ಮಾಡಲ್ಲ ಅಂತಂದ್ರೆ. ಆವಾಗ ಹುಟ್ಟಿದ್ದೇ ಇದು OMG, ಕನ್ನಡದ ಚಿತ್ರಗಳು ನಾವು ರಿಲೀಸ್ ಮಾಡೋಣ ಅಂಥೇಳಿ. ಹಾಗಾಗಿ ಭಾಳಷ್ಟು ಚಿತ್ರಗಳನ್ನ ರಿಲೀಸ್ ಮಾಡಿದ್ದೀವಿ, ಮಾಡ್ತಾನೂ ಇರ್ತೀವಿ. ಪ್ರತಿ ಕನ್ನಡ ಚಿತ್ರನೂ ಬರುತ್ತೆ. ಓವರ್ಸೀಸ್ ಮೂವೀಸ್ ಗಲ್ಫ್ ಅಂತ ನಾವೇನು ಮಾಡಿದ್ದೀವಿ, ಅದ್ರ ಜೊತೆಗೆ ಇನ್ನೊಂದೆರಡು ಚಿತ್ರ ರಿಲೀಸ್ ಮಾಡುವಂಥ ಕನ್ನಡದ ಸಂಸ್ಥೆಗಳಿದ್ದಾವೆ. ಅವರೆಲ್ಲರೂ ಸೇರಿ ಕನ್ನಡ ಚಿತ್ರರಂಗನ ಭಾಳ ಚೆನ್ನಾಗಿ ಮುಂದೆ ತಗೊಂಡು ಹೋಗ್ತೀವಿ. ಪ್ರತಿ ವರ್ಷದಲ್ಲಿ ಒಂದು 5-6 ಕಾರ್ಯಕ್ರಮ ಇರುತ್ತೆ, ಕನ್ನಡದ ತಾರೆಗಳು ಬರೋವಂಥದ್ದು. ಮೊನ್ನೆ ತಾನೇ ಶಿವಣ್ಣ ಬಂದರು, ಡಾಲಿ ಬಂದರು, ಈ ರೀತಿ ಬರ್ತಾನೆ ಇರ್ತಾರೆ. ಆಮೇಲೆ ನಾಟಕ ಮಾಡೋದಕ್ಕೆ ಧ್ವನಿ ಪ್ರತಿಷ್ಠಾನ ಅಂತಿದೆ, ಆಮೇಲೆ ಯಕ್ಷಗಾನ ಕಲಿಸೋದಕ್ಕೆ ಯಕ್ಷಗಾನ ತರಬೇತಿ ಕೇಂದ್ರ ಅಂತಿದೆ, ಮತ್ತು ಇನ್ನೊಂದು ಯಕ್ಷಮಿತ್ರರು ಅಂತಿದೆ. ಭಾಳಷ್ಟು ಸಂಘಟನೆಗಳಿದ್ದಾವೆ. ಅವರೆಲ್ಲರೂ ಸೇರಿ ಗಮ್ಮತ್ ಕಲಾವಿದರು ಅಂತೇಳಿ ಒಳ್ಳೆ ನಾಟಕ ಮಾಡ್ತಾರೆ. ಸೊ ಈ ಥರ ಕಲ್ಚರಲಿ ನೀವು ಇಲ್ಲಿಗಿಂತ ಆ್ಯಕ್ಟಿವ್ ಅಂತ ಹೇಳ್ಬೋದು. ಪ್ರತಿ ವಾರ ಇಷ್ಟು ಕಾರ್ಯಕ್ರಮಗಳಿರ್ತಾವಲ್ಲ, ಅಟೆಂಡ್ ಮಾಡೋದೇ ಕಷ್ಟ ಆಗುತ್ತೆ ನಮಗೆ, ಅಷ್ಟೊಂದು ಕಾರ್ಯಕ್ರಮಗಳು.